ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಮಂತ್ರಾಲಯದಲ್ಲಿ ಇರುತ್ತೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲೇ ರೂಮಲ್ಲಿ ಸ್ಟೇ ಮಾಡಿದ್ವಿ ನೈಟು. ಸೊ ಮಾರ್ನಿಂಗ್ ಮತ್ತೆ ಇನ್ನೊಂದ್ಸತಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ರೂಮ್ಸ್ಗಳು ರಾಯರ ಮಠದೇ ಆಗಿರೋದ್ರಿಂದ ತುಂಬ ಚಾರ್ಜಸ್ ಏನು ಜಾಸ್ತಿ ಇಲ್ಲ. ಪರ್ ರೂಮ್ಗೆ 400 ರುಪೀಸ್ ಚಾರ್ಜಸ್ ಆಗುತ್ತೆ. ಪ್ರತಿಯೊಂದು ಮಠಗಳಲ್ಲೂ ಒಂದೇ ರೇಟ್ ಇರುತ್ತೆ. ನಾವು ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. ಸೊ ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕು ಬಾ ಅಂತ ಅಂದರೆ ಅವಳು ಬರೋದೇ ಇಲ್ಲ ಮಧ್ಯದಲ್ಲಿ. ಸೊ ಹಾಗೆ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾಗ ಈ ಥರ ಎಲ್ಲ ಇಡ್ತೀವಿ ಅಂತ ಹೇಳಿದ್ರು. ನಮಗೂ ಕೂಡ ಇಷ್ಟ ಆಯಿತು, ಇಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅದೆಲ್ಲ ತಿಲಕ ಎಲ್ಲ ಇಡಿಸ್ಕೊಂಡ್ವಿ. ಮತ್ತು ಇದು ನಾವು ನಮ್ಮ ರೂಮು ಒಂದು ಕಡೆ ಇತ್ತು, ಮತ್ತು ಆ ಅಕ್ಕವ್ರು ಮಾಡಿದ ರೂಮು ಇನ್ನೊಂದು ಕಡೆ ಇತ್ತು. ಎರಡೂ ಒಂದೇ ಕಡೆ ರೂಮ್ ಬುಕ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ನಮ್ಮದು ರಾಯರ ಮಠ ಏನಿದೆ ಅದರದ್ದು ನಿಯರ್ ಬೈ ಆಗಿರೋದ್ರಿಂದ ವಾಕಬಲ್ ಡಿಸ್ಟೆನ್ಸ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾವು ಹೋಗಿ ಅವ್ರು ಮುಂಚೆನೇ ಬಂದು ವೆಯ್ಟ್ ಮಾಡ್ತಿರ್ತಾರೆ ಅಂತ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಮನೆಯವರು ಮತ್ತು ಅವರೆಲ್ಲರೂ ಪ್ರಸಾದ ತೊಗೊಳ್ಳೋಣ ಅಂತ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡಿದ್ರು. ನೈಟೇ ಎಲ್ಲ ದರ್ಶನ ಮಾಡ್ಕೊಂಡಿದ್ವಲ್ಲ, ಸೊ ಮಾರ್ನಿಂಗ್ ಮತ್ತೇನು ಹೋಗೋದು ಬೇಡ ಅಂತ ಅಂದರು. ಬಟ್ ನಮಗೇನೋ ಮನಸ್ಸು ಸಮಾಧಾನ ಆಗಲಿಲ್ಲ, ಹೋಗಬೇಕು ಅಂತ ಅನ್ನಿಸ್ತಾನೆ ಇತ್ತು. ಏನಾರ ಆಗಲಿ ಒಂದು ಸತಿ ನೋಡ್ಬೇಡ, ತುಂಬ ರಶ್ ಅಂದರೆ ರಶ್ಶು, ಏನಾಗುತ್ತೋ ಆಗಲಿ ಅಂತ ಒಂದು ಟಿಕೆಟ್ ತೊಗೊಂಡ್ವಿ. 1000 ರುಪೀಸ್ದು ಟಿಕೆಟ್ ತೊಗೊಂಡು ಸೊ ಹೋಗೋಣ ಅಂತ ಎಲ್ಲ ಒಳಗಡೆ ಹೋದ್ವಿ. ಇನ್ನೊಂದು ಸತಿ ದರ್ಶನ ಮಾಡಿದ್ರೇ ಅಲ್ವಾ ಅದಕ್ಕೆ ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ ನನಗೆ ಪರ್ಸ್ನಲಿ. ಆ ರಾಯರ ಸನ್ನಿಧಾನಕ್ಕೆ ಬಂದಿದ್ದೀವಿ, ಇನ್ನೊಂದ್ಸತಿ ದರ್ಶನ ಮಾಡೋ ಭಾಗ್ಯ ಇದೆ ಅಂದರೆ ಯಾಕೆ ಆಗಬಾರ್ದಲ್ವ. ಸೊ ಇನ್ನೊಂದ್ಸತಿ ಹೋಗೋಣ ದರ್ಶನ ಮಾಡೋಣ ಅಂತ ಒಳಗಡೆ ಹೋದ್ವಿ. ಒಳಗಡೆ ನೀವು ನೋಡ್ತಾ ಇರ್ಬೋದು ಕ್ಯೂ ಎಷ್ಟಿದೆ ಅಂತ. ನೈಟ್ ಇಷ್ಟೊಂದು ಇರಲೇ ಇರಲಿಲ್ಲ, ಮಾರ್ನಿಂಗ್ ಅಂತೂ ಸಿಕ್ಕಾಬಟ್ಟೆ. ಸೊ ಫೈನಲಿ ಎಲ್ಲ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಸೊ ದರ್ಶನ ಮಾಡ್ಕೊಂಡು ಹೊರಗಡೆ ಬರೋದಕ್ಕೆ ಅರೌಂಡ್ ನಾವು 8:30 ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಟೈಮ್ ಅಷ್ಟು ನಾನು ನೋಡೋಕ್ಕೆ ಹೋಗಿರಲಿಲ್ಲ. ರಾಯರ ದರ್ಶನಕ್ಕೆ ನಿನ್ನೆ ಇಷ್ಟೊಂದು ರಶ್ ಇರಲಿಲ್ಲ. ಸೊ ಇವತ್ತಂತೂ ತುಂಬ ರಶ್ಶು. ಬಟ್ ಹೋಗಿದ್ದೆ ಒಂದು ಕಡೆ, ಬಂದಿದ್ದೆ ಒಂದು ಕಡೆ ಅನ್ನಿಸ್ಬಿಡ್ತು. ಒಳಗಡೆನೂ ಎಂಟ್ರಿ ತೊಗೊಂಡ್ವಿ, ನುಗ್ಗಾಡ್ತಲ್ಲಿ ಒಳಗಡೆ ಎಲ್ಲ ಹೋದ್ವಿ. ಹಾಗೆ ಹೊರಗಡೆ ಬರೋದಕ್ಕೆ ಎಷ್ಟು ಲೈನ್ ಇದೆ ಅಂದರೆ ಅದನ್ನೆಲ್ಲ ನುಗ್ಗಿ ಬರೋದಕ್ಕೆ ಸಾಕಪ್ಪ ಅನ್ನಿಸ್ಬಿಡ್ತು. ಅಷ್ಟು ಜನ, ಅಷ್ಟು ಕ್ಯೂ. ಅದು ತುಂಗಭದ್ರಾ ನದಿ ದಡ ಏನಿರುತ್ತಾ ಆ ವೇನಲ್ಲಿ ಬರಬೇಕಾಗಿತ್ತು. ಆ ವೇನಲ್ಲಿ ಬರಬೇಕಂದ್ರೆ ನಾವು ರಾಯರ ಮಠ ಏನಿದೆ ಫುಲ್ಲು ಒಂದು ರೌಂಡ್ ಹಾಕ್ಕೊಂಡು ಸುತ್ಕೊಂಡು ಬರಬೇಕು. ಬಟ್ ನಾವು ನಿನ್ನೆ ಸುಲಭವಾಗಿ ಇದೇ ಮೇನ್ ಹೇಗೆ ನಾವು ಒಳಗಡೆ ಬಂದ್ವೋ ಹಾಗೆ ಹೊರಗಡೆ ಹೋಗ್ಬೋದು ಅಂದ್ಕೊಂಡು ತುಂಬ ಖುಷಿಯಾಗೇನೋ ಇದ್ವಿ. ಬಟ್ ಅದು ಹಾಗಿರಲಿಲ್ಲ. ಅದು ನಾವು ಹೊರಗಡೆ ಹೋಗೋದಕ್ಕೆ ಎಂಟ್ರೆನ್ಸು ನೀವು ನೋಡ್ತಾ ಇರ್ಬೋದು. ಎಂಟ್ರೆನ್ಸ್ ಇಲ್ಲಿಂದ ಬಿಟ್ಟಿದ್ರು. ಹೊರಗಡೆ ಹೋಗಿ ತುಂಗಭದ್ರಾ ನದಿದು ಏನಿದೆ ವಾಟರ್ ಎಲ್ಲ ಇರುತ್ತಲ್ಲ ಅಲ್ಲಿಗೆ ಜನ ಅಂತೂ ಸಾಗರ ಅಂದರೆ ಸಾಗರ. ಅಲ್ಲಿಂದ ನಾವು ದರ್ಶನ ಮಾಡಿಕೊಂಡು ಅದೆಲ್ಲ ಸುತ್ತಕೊಂಡು ನಾವು ಮೇನ್ ಎಂಟ್ರೆನ್ಸ್ಗೆ ಹೋಗೋದಕ್ಕೆ ಸುಮಾರು ಅರ್ಧ ಗಂಟೆ ಮೇಲೆ ಆಯಿತು ಅಂದ್ಕೊಳ್ಳಿ. ಹಾಗೆ ಒಂದು ನೈಟು ಸನ್ನಿಧಿ ಒಂದು ಏನೋ ಒಂದು ಕೇಳಿದ್ಲು, ಅದು ತಗೊಟ್ಟಿರಲ್ಲ, ಅದನ್ನೆಲ್ಲ ತಗೊಂಡು ಬಂದ್ವಿ. ಸೊ ಫೈನಲಿ ನಮ್ಮ ಮನೆಯವ್ರೂ ಎಲ್ಲ ಪ್ರಸಾದ ಎಲ್ಲ ತಗೊಂಡು ಬಂದ್ವಿ. ಇವಾಗ ಟಿಫನ್ ಟೈಮ್ ಆಗಿತ್ತಲ್ವ, ತಿಂಡಿಗೆ ಹೋಗಬೇಕಾಗಿತ್ತು. ಸೊ ಹೋಗೋಣ ಅಂತ ಅಂದ್ಕೊಂಡ್ವಿ. ರಾಯರ ಮಠಕ್ಕೂ ನಾವಿದ್ದಿದ್ದಕ್ಕೂ ರೂಮಲ್ಲಿ ತುಂಬ ಹತ್ರ ಇದ್ದಿದ್ದರಿಂದ ನಾವು ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಹೋಗಿರಲಿಲ್ಲ. ತುಂಬ ಅಂದರೆ ಬಿಸಿಲು, ಕೆಳಗಡೆ ನಡ್ಕೊಂಡು ಹೋಗೋದಕ್ಕೂ ಕಷ್ಟ ಆಗ್ತಿತ್ತು. ಬಟ್ ಇನ್ನು ಮತ್ತೆ ಹೋಗಿ ರಿಟರ್ನ್ ಹೋಗಿ ಬರೋದಕ್ಕೆ ಇನ್ನೂ ಅರ್ಧ ಗಂಟೆ ಲೇಟ್ ಆಗುತ್ತೆ. ಸೊ ಹಾಗೆ ಇವತ್ತು ಇನ್ನೂ ಒಂದು 2-3 ಪ್ಲೇಸಸ್ಗಳನ್ನ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರಿಂದ ಮತ್ತೆ ಹೋಗಿ ತೊಗೊಳಕ್ಕಾಗಿಲ್ಲ. ಸೊ ಫೈನಲಿ ದರ್ಶನ ಎಲ್ಲ ಆಯಿತು. ಮಾರ್ನಿಂಗ್ ವೈಬ್ಸ್ ಈ ಥರ ಇದೆ ನೋಡಿ. ನೈಟೇ ಒಂಥರ ಚೆನ್ನಾಗಿ ಕಾಣ್ತಿತ್ತು. ಮಾರ್ನಿಂಗು ಎಲ್ಲ ನಮ್ಮ ದೇವ್ರುಗಳ್ದು ಏನೇನು ಸ್ಟ್ಯಾಚ್ಯೂ ಆಗಿರ್ಬೋದು, ಮಂಟಪಗಳಾಗಿರ್ಬೋದು, ಆಕೃತಿಗಳದ್ದು ಎಲ್ಲರದ್ದು ಒಂದೊಂದು ಸ್ಟ್ಯಾಚ್ಯೂ ಥರ ಮಾಡಿ ಡಿಸೈನ್ ಮಾಡಿದ್ದಾರೆ ವಾಲಲ್ಲಿ. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ನಮ್ಮ ರಾಯರ ಮಠದ ದ್ವಾರ ಇದೆ ಅಲ್ಲ, ಸೊ ತುಂಬ ಬಿಸಿಲಿರೋದ್ರಿಂದ ಅಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಅದೆಲ್ಲ ಒಂದು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಬರೋದಕ್ಕೆ ತುಂಬ ಫರ್ಲಾಂಗು, ಅದತ್ರ 3/4 ಕಿಲೋಮೀಟ್ರೇ ಆಗುತ್ತೆ ಅನಿಸುತ್ತೆ. ತುಂಬ ಜನ ಇದ್ದಿದ್ದರಿಂದ ಅದ್ರ ಮಧ್ಯದಲ್ಲಿ ನಡ್ಕೊಂಡು ಬರೋದಕ್ಕೆ ತುಂಬ ಲೇಟ್ ಆಯಿತು. ತಿಂಡಿ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೇ ನಿಯರ್ ಬೈ ಯಾವುದು ಹೋಟೆಲ್ ಇತ್ತು, ಯಾವ್ದು ಚೆನ್ನಾಗಿತ್ತು ಅದಕ್ಕೊಂದು ಹೋಟೆಲ್ಗೆ ಹೋಗಿ ತಿಂಡಿನ ಮುಗಿಸ್ಕೊಂಡು ಮತ್ತೆ ನಾವು ರೂಮ್ಗೆ ನಡ್ಕೊಂಡು ಹೋಗೋದಕ್ಕೆ ತುಂಬ ಫರ್ಲಾಂಗ್ ಇದೆ. ಎಲ್ಲ ನಡ್ಕೊಂಡು ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ.
ಸೊ ನಾವು ಎಲ್ಲಿ ಸ್ಟೇ ಮಾಡಿದ್ವಲ್ಲ ಅಲ್ಲಿ ಹೋಗಿ ರೂಮ್ನ ವೆಕೇಟ್ ಮಾಡಿ ಸೊ ಫೈನಲಿ ನಾವು ಹೊರಡ್ತಾ ಇದ್ದೀವಿ. ಹಾಗೆ ಇನ್ನೊಂದು ಸತಿ ರಾಯರದು ದ್ವಾರದ ಬಾಗಿಲ ಹತ್ರ ನೋಡ್ತಾ ಇದ್ದರೆ ಇನ್ನೊಂದು ಸತಿ ದರ್ಶನಕ್ಕೆ ಹೋಗಬೇಕು ಅಂತಲೇ ಅನ್ನಿಸ್ತಾ ಇತ್ತು. ಸೊ ಸ್ವಲ್ಪ ಟ್ರಾಫಿಕ್ಕು ಇತ್ತು. ಹಾಗೆ ಇಲ್ಲಿಂದ ನಮಗೆ ನಿಯರ್ ಬೈ ಅಂದರೆ ಆಂಜನೇಯ ಸ್ವಾಮಿ ಟೆಂಪಲು. ರಾಘವೇಂದ್ರ ಸ್ವಾಮಿಂದು 2 ಸತಿ ದರ್ಶನ ಮಾಡಿದ್ವಿ. ನೈಟ್ ಒಂದು ಸತಿ ದರ್ಶನ ಆಯಿತು. ಇವಾಗ ಒಂದು ಸತಿ ಬೆಳಗ್ಗೆ ದರ್ಶನ ಮಾಡಿಕೊಂಡು ಇವಾಗ ಪಂಚಮುಖಿ ಆಂಜನೇಯ ಅಭಯ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಒಟ್ಟಿನಲ್ಲಿ ಒಂದು ಸತಿ ದರ್ಶನ ಸಿಗೋದೇ ಕಷ್ಟ. ಮಂತ್ರಾಲಯದಲ್ಲಿ ಎಷ್ಟು ಜನ ಅಂದರೆ ಇವತ್ತು ನಿನ್ನೆಗಿಂತ ತುಂಬ ಜಾಸ್ತಿ ಜನ ಇದ್ರು. ನಿನ್ನೆ ಸ್ವಲ್ಪ ಪರವಾಗಿರಲಿಲ್ಲ ಇದ್ದಿದ್ರಲ್ಲಿ ಜನಗಳು. ಇವತ್ತಂತೂ ಭಾನುವಾರ ಅಂತೂ ಎಷ್ಟು ಜನ ಧರ್ಮಸ್ಥಳದಲ್ಲಿ ಬರ್ತಾರಲ್ಲ ಆ ಥರ ಅಷ್ಟು ಜನ ಇದ್ರು. ಅದಕ್ಕಿಂತ ಹೆಚ್ಚು ಅಂತಲೇ ಹೇಳ್ಬೋದು. ಅಷ್ಟು ಕ್ಯೂ ಇತ್ತು. ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಂಡಿದ್ರಿಂದ ನಮಗೆ ಏನು ಪ್ರಾಬ್ಲಮ್ ಆಗಲಿಲ್ಲ. ಆರಾಮಾಗಿ ದರ್ಶನ ಆಯಿತು. ನಿನ್ನೆ ಯಾವ ರೀತಿ ದರ್ಶನಕ್ಕೆ ಹೋಗಿದ್ವೋ ಅದೇ ಇದರಲ್ಲಿ ಧರ್ಮ ದರ್ಶನಕ್ಕೆ ಹೋಗಿದ್ದಿದ್ದು. ಸೊ ಫೈನಲಿ ದರ್ಶನ ಎಲ್ಲ ಮಾಡಿದ್ವಿ. ತುಂಬ ಖುಷಿ ಆಯಿತು ಎಲ್ಲರಿಗೂ. ನೈಟು ದರ್ಶನಕ್ಕೆ ಹೋದಾಗ ಏನೋ ಒಂದು ತಕ್ಕೊಡಮ್ಮ ಅಂತ ನೈಟೆಲ್ಲ ಗೂಗರ್ದಿ ನೈಟ್ ನಿದ್ದೆ ಕೂಡ ಮಾಡಿಲ್ಲ. ಅದನ್ನೆಲ್ಲ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಲು ಸನ್ನಿಧಿ. ಬಿಸಿಲು ಬರುತ್ತೆ ಅಂತ ಕವರ್ ಮಾಡ್ಕೊಂಡಿದ್ಯಾ? ಮಂತ್ರಾಲಯ ಬಂದು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿರುವಂಥ ಒಂದು ದೇವಾಲಯವಾಗಿರುತ್ತೆ. ಇದು ಬಂದು ತುಂಗಾಭದ್ರಾ ನದಿಯ ಮಂತ್ರಾಲಯದ ಬಳಿನೇ ಹರಿಯುತ್ತೆ. ಮತ್ತು ಹಾಗೆ ಇಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಾಲಯ ಮಂತ್ರಾಲಯದಿಂದ ರಾಯಚೂರು ನಾವೇನು ಓಡಾಡ್ತೀವಲ್ಲ ಮುಖ್ಯ ರಸ್ತೆಯಲ್ಲಿ ಇದ್ರದ್ದು ನಮಗೆ ಹನುಮಾನ್ದೊಂದು ಸ್ಟ್ಯಾಚು ಮಾಡಿದ್ದಾರೆ. ತುಂಬ ಎತ್ತರದಿಂದ ಮಾಡಿರುವಂಥ ಕಲ್ಲಿನಲ್ಲಿ ಮಾಡಲ್ಪಟ್ಟಿದೆ. ಮತ್ತು ಇದು ನಮಗೆ ಹೊರಗಡೆ ನಾವು ಓಡಾಡಬೇಕಾದ್ರೆ ಮೇನು ಕಾಣ್ಬಿಡುತ್ತೆ. ನೀವೇ ನೋಡ್ತಾ ಇರ್ಬೋದು. ಸುಮಾರು 33 ಅಡಿ ಎತ್ತರದಲ್ಲಿ ಇರುವಂಥ ಇದು ಏಕಶಿಲೆಯಲ್ಲಿ ಕಲ್ಲಿನ ವಿಗ್ರಹವನ್ನು ಮಾಡಿದ್ದಾರೆ, ಕೆತ್ತಲಾಗಿದೆ. ಹಾಗೆ ನೀವು ಮುಂದೆ ಒಂದು ಚಿಕ್ಕದಾದ ಒಂದು ಆಂಜನೇಯ ಸ್ವಾಮಿಯನ್ನು ಮತ್ತು ಸಣ್ಣ ಒಂದು ವಿಗ್ರಹವನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಕಮಲದ ಆಕಾರ ಪೀಠದ ಮೇಲೆ ಇದನ್ನ ಪ್ರತಿಷ್ಠಾಪನೆ ಮಾಡಿರೋದು. ಸಾಮಾನ್ಯವಾಗಿ ಯಾರೇ ಮಂತ್ರಾಲಯಕ್ಕೆ ಬರಲಿ ಆನ್ ದಿ ವೇ ಇದು ದರ್ಶನ ಮಾಡ್ಕೊಂಡು ಹೋಗ್ತಾರಂತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಆಗಲ್ಲ. ಓನ್ ವೆಹಿಕಲರೆಲ್ಲ ಬರಲಿ, ಇಲ್ಲಾಂದರೆ ಆಟೋಗಳೆಲ್ಲ ನಮಗೆ ಸಿಗುತ್ತೆ. ಅವರೇ ಹೇಳ್ಬಿಡ್ತಾರೆ ಎಷ್ಟು ಪ್ಲೇಸಸ್ ಇದೆ ನಿಯರ್ ಬೈ, ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತ. ಸೊ ಬೇಕಿದ್ದಲ್ಲಿ ಆಟೋ ಕೂಡ ನಾವು ಯೂಸ್ ಮಾಡ್ಕೋಬೋದು. ಸೊ ಎಲ್ಲ ಫೈನಲಿ ಅಲ್ಲಿದು ಅಭಯ ಆಂಜನೇಯ ಸ್ವಾಮಿ ಎಲ್ರಿಗೂ ಅಭಯ ಕೊಡಲಿ, ಧೈರ್ಯವಾಗಿ ಕೆಲಸಗಳು ಮಾಡೋದಕ್ಕೆ ಶಕ್ತಿ ಕೊಡಲಿ ಅಂತ ಎಲ್ಲರ ಪ್ರಾರ್ಥನೆ ಮಾಡ್ಕೊಳ್ತಾ ಸೊ ನೆಕ್ಸ್ಟ್ ನಮ್ಮ ಪ್ರಯಾಣ ಹೊರಟಿದ್ದು ತುಂಗಾಭದ್ರಾ ನದಿಯ ಬ್ರಿಡ್ಜ್ ಮೇಲೆ ಇವಾಗ ನಾವು ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಯಾವ ಪ್ಲೇಸಸ್ ಹೋಗೋದು ಅಂತ ಅಂದ್ಕೊಳ್ತಾ ಇದ್ದ ಹಾಗೆ ಫೇಮಸ್ ಆಗಿರೋದು ಇನ್ನೊಂದು ಅಂದರೆ ಮಂತ್ರಾಲಯದಿಂದ ಸುಮಾರು 20 ಕಿಲೋಮೀಟ್ರು ದೂರದಲ್ಲಿ ಒಂದು ಬಿಚ್ಚಾಲೆ ಅಮ್ಮ ಅಂತ ಒಂದು ದೇವಸ್ಥಾನ ಇದೆ ಅಂತ ಹೇಳಿದ್ರು. ಸೊ ಅದು ಏನಪ್ಪ ಫೇಮಸ್ಸು ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಇಲ್ಲಿ ಏನಂದರೆ ರಾಘವೇಂದ್ರ ಸ್ವಾಮಿಗಳದ್ದು ಒಂದು ಪವಿತ್ರವಾದ ಮಠವಿದೆ ಅಂತೆ. ಇಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ನೋಡ್ತಾ ಇರ್ಬೋದು ಹಸಿರಿಂದ ಕೊಡುವಂಥ ಗದ್ದೆಗಳೇ ಜಾಸ್ತಿ ಇದೆ. ನಮ್ಗೆ ಈ ಥರ ಪ್ಲೇಸಸ್ಗಳಿಗೆ ಹೋದಾಗ ಈ ಥರ ನೋಡಿದಾಗ ಕಣ್ಣು ತುಂಬ್ಕೊಳ್ಳೋದು ತುಂಬ ಇದೆ ಅನಿಸುತ್ತೆ. ಯಾಕೆಂದರೆ ನಾವು ಯಾವಾಗಲೂ ಬ್ಯುಸಿ ಲೈಫಲ್ಲಿ ಶೆಡ್ಯೂಲಲ್ಲೇ ಇರ್ತೀವಿ. ಈ ಥರ ಪ್ಲೇಸಸ್ಗೆ ಹೋದಾಗ ಅದ್ರದ್ದು ವೈಬ್ಸೇ ಬೇರೆ ಥರ ಇರುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಹಸಿರು ನೋಡೋದ್ರಿಂದ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದಲ್ವಾ. ಸೊ ಹಾಗೆ ಹೋಗ್ತಾ ನೋಡ್ತಾ ಏನೇನಿದೆ ಎಲ್ಲ ವ್ಯೂಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತಾ ಬಂದೆ. ನೆಕ್ಸ್ಟ್ ನಾವು ಈಗ ನಾನು ಹೇಳ್ದ ಹಾಗೆ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳಿಗೆ ಭಕ್ತರಿಗೆ ಇದು ಅತ್ಯಂತ ಒಂದು ಪವಿತ್ರವಾದ ಸ್ಥಳವಾಗಿದೆ ಅಂತೆ. ಸೊ ಇವಾಗ ಬಿಚ್ಚಾಲಮ್ಮ ಟೆಂಪಲ್ಗೆ ಹೋಗೋದು ಮಧ್ಯದಲ್ಲಿ ಮಕ್ಳಿಗಂತೂ ನಾವೇನೇ ಟಿಫನ್ ಕೊಡಿಸಿದ್ರು ಮಿಡಲಲ್ಲಿ ಸ್ನ್ಯಾಕ್ಸು ಪ್ರಿಫರೇಬಲ್ ಇರಲೇಬೇಕು. ಅವ್ರು ಕೇಳಿದ ತಕ್ಷಣ ಕೊಡಿಸ್ಬಿಟ್ರೆ ತಿನ್ಕೊಂಡು ಆರಾಮಾಗಿ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಇಲ್ಲ ಅಂದರೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ಕೊಂಡಿರ್ತಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು, ನಾವು ಆನ್ ದ ವೇ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಜಾಸ್ತಿ ಹಸ್ರನ್ನೇ ನೋಡ್ತಾ ಇರ್ಬೋದು. ಬಟ್ ಇಲ್ಲಿ ಜಾಸ್ತಿ ಬೆಳೆಯೋದು ಹತ್ತಿ. ನಾನು ಎಲ್ಲೇ ಈ ವೇನಲ್ಲಿ ನೋಡ್ಬೇಕಾದ್ರೆ ಹತ್ತಿ ಜಾಸ್ತಿ ಬೆಳೀತಾ ಇದ್ದಾರೆ. ಹಾಗೆ ಗದ್ದೆಗಳು ಜಾಸ್ತಿ, ರೈಟು ಲೆಫ್ಟು ಯಾವ ಕಡೆ ನೋಡಿದ್ರು ಗದ್ದೆಗಳೇ ಜಾಸ್ತಿ ಇದೆ. ಬಟ್ ಇಲ್ಲಿ ಜಾಸ್ತಿ ಬೆಳೀತಾ ಇರೋದು ತೊಗರಿನೂ ತುಂಬ
ತಡ್ನಿಕಾಳು ಅಂತೀವಲ್ಲ, ತೊಗರಿಕಾಳು, ಸೊ ಅದನ್ನು ಜಾಸ್ತಿ ಬೆಳೀತಾರೆ. ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಕೂಡ, ಹತ್ತಿ, ಇಷ್ಟು ಜಾಸ್ತಿ ಈ ಪ್ಲೇಸಸ್ಸಲ್ಲಿ ಬೆಳೀತಾ ಇರೋದು. ಸೊ ಗದ್ದೆಗಳೇ ಇರೋದ್ರಿಂದ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ನಾವು ಬಿಚಾಲಮ್ಮ ಟೆಂಪಲ್ನ ರೀಚ್ ಮಾಡೋ ಅಷ್ಟರಲ್ಲಿ ಇನ್ನೇನು ನಾನು ನಿಯರ್ ಬೈ ಇದ್ವಿ. ಸ್ವಲ್ಪ ಟ್ರಾಫಿಕ್ ಇತ್ತು ಮುಂದ್ಗಡೆ ಅಂತ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ನಾವು 1-2 ಡೇಸಿಂದ ಟ್ರಾವೆಲಿಂಗ್ ಶುರು ಮಾಡಿದ್ರು ಸಹ ನಾವು 1 ಡೇ ರೆಸ್ಟ್ ಮಾಡಿದ್ದು ರಾಘವೇಂದ್ರ ಮಠದಲ್ಲಿ. ತುಂಬ ರೆಸ್ಟಿಂಗ್ ಆಗಿದ್ದು ತುಂಬ ಒಳ್ಳೆಯದಾಯಿತು ಅನ್ನಿಸ್ತು. ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಎನರ್ಜಿಯಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಪ್ಲೇಸಸ್ಗಳನ್ನ ನೋಡಿಕೊಂಡು ನಾವು ನೆಕ್ಸ್ಟ್ ರೀಚ್ ಆಗೋದಕ್ಕೆ ಅನುಕೂಲ ಆಯಿತು. ಸೊ ಫೈನಲಿ ನಾವು ಟ್ರಾಫಿಕ್ ಮಧ್ಯ ಎಲ್ಲ ಜಂಜಾಟದಲ್ಲಿ ನಾವು ಬಿಚ್ಚಾಲಮ್ಮ ಟೆಂಪಲ್ನ ರೀಚ್ ಮಾಡಿದ್ದೀವಿ. ನೀವು ನೋಡ್ತಾ ಇರೋದು ಇದೇ ಬಂದು ಬಿಚ್ಚಾಲಮ್ಮ ಟೆಂಪಲ್ಲು. ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಇಲ್ಲಿ ಅವ್ರದ್ದೇ ಒಂದು ಪವಿತ್ರವಾದ ಮಠನೂ ಕೂಡ ಇದೆ. ಆವಾಗವಾಗ ಮುಖ್ಯ ಅವರು ಶಿಷ್ಯರೇನು ಇರ್ತಿದ್ರಲ್ಲ ಅವ್ರ ಜೊತೆ ಇಲ್ಲಿ ಕೆಲವು ಕಾಲ ಇಲ್ಲಿ ವಾಸವಾಗಿದ್ದರು ಅನ್ನೋದು ಒಂದು ಉಲ್ಲೇಖ ಇದೆ. ಅಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಇವಾಗ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ದರ್ಶನ ನೋಡಿ ನೀವು ಮಾಡ್ಕೊಳ್ತಾ ಇದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಇದೇ ಬಂದು ಬಿಚ್ಚಾಲಮ್ಮ. ಸೊ ದರ್ಶನ ಮಾಡಿಕೊಂಡು ಒಂದು ರೌಂಡೆಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಸೊ ನೆಕ್ಸ್ಟು ಏನಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲರೂ ಇಲ್ಲಿ ಡೌನಲ್ಲಿ ಹೋಗ್ತಾಯಿದ್ರು. ಸೊ ಏನಪ್ಪ ಅಂತ ನೋಡ್ಕೊಂಡು ಹೋಗೋದು ಮಧ್ಯೆನೇ ತುಂಗಭದ್ರಾ ನದಿ ಹರಿತಾ ಇರೋದು ಕಣ್ಣಿಗೆ ಬಿತ್ತು. ನೋಡೋಕ್ಕೆ ತುಂಬ ಆನಂದ ಆಯಿತು ಅಂತಲೇ ಹೇಳ್ಬೋದು. ನಾನು ಎಷ್ಟೋ ಈ ಥರ ಪ್ಲೇಸಸ್ಗಳಿಗೆ ಬಂದಾಗ ನೀರಿರೋ ಪ್ಲೇಸಸ್ಸೇ ನೋಡಿಲ್ಲ ಅಂದ್ಕೊಳ್ತಾ ಇದ್ದೆ. ಹಾಗೆ ಬಂದ್ಬಿಟ್ಟು ನೋಡಿ ರಾಘವೇಂದ್ರದ್ದು ಬೃಂದಾವನನೂ ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ಅದು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು ತುಂಗಭದ್ರಾ ನದಿ ಹರಿತಿರೋದು ವ್ಯೂಸ್ ತುಂಬ ಚೆನ್ನಾಗಿ ಕಾಣ್ತಿತ್ತು. ಬಟ್ ಯಾರೂ ಅಲೋವಿಲ್ಲ, ಅಲ್ಲೆಲ್ಲ ಹೋಗಿ ನೋಡೋಕ್ಕಾಗಲ್ಲ. ತುಂಬ ಮೊಸಳೆಗಳಿದೆ ಅಂತ ಎಚ್ಚರಿಕೆ ಅಂತ ಆಲ್ರೆಡಿ ಅಲ್ಲಿ ಮೆನ್ಷನ್ ಮಾಡಿದರು. ಹಾಗೆ ನೀರು ಹರಿತಿರೋದೆಲ್ಲ ನೋಡಿ ಕಣ್ ತುಂಬಿಕೊಂಡೆ. ಹಾಗೆ ಇಲ್ಲೊಂದು ರಂಗೋಲಿ ಬಿಟ್ಟಿರೋ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ಟೋಟಲಿ ಇವತ್ತು ಒಂದು ನೇಚರ್ದು ತುಂಬ ಚೆನ್ನಾಗಿರೋ ಅಂಥ ಒಂದು ಪ್ಲೇಸಸ್ಗಳನ್ನ ನೋಡಿದ್ದು ತುಂಬ ಖುಷಿ ಆಯಿತು. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದರು. ನಾನು ಮಕ್ಕಳು ಒಂದು ಕಡೆ, ನಮ್ಮ ಮನೆಯವರು ಮತ್ತು ನಮ್ಮ ಅತ್ತೆ ಮಾವ ಎಲ್ಲರೂ ಬೇರೆ ಬೇರೆ ಕಡೆ ನೋಡ್ಕೊಂಡು ಬ್ಯುಸಿಯಾಗಿದ್ದರು. ನಾನು ಹಾಗೆ ಇಲ್ಲಿ ವೀಡಿಯೋಗಳೆಲ್ಲ ತೊಗೊಳ್ತಾ ಇದ್ದೆ. ನೋಡಿಕೊಂಡು ಸ್ವಲ್ಪ ಮನಸ್ಸಿಗೆ ಹರಿಯೋ ನೀರು ನೋಡಿದ್ರೆ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ತಾರಲ್ವ. ಸೊ ಅದಕ್ಕೋಸ್ಕರ ಹರಿಯೋ ನೀರನ್ನ ನೋಡ್ಕೊಳ್ತಾ ಹಾಗೆ ಒಂದು ವಿಡಿಯೋ ಕ್ಯಾಪ್ಷನ್ನ ಮಾಡಿಕೊಂಡೆ. ಅಷ್ಟರಲ್ಲಿ ಎಲ್ಲರೂ ಒಂದೊಂದು ಕಡೆ ಇದ್ದರು. ಹಾಗೆ ನಮ್ಮ ಮನೆಯವರು ಸಿಕ್ಕಿದ್ರು. ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಹೋಗೋಣ ನಾನು ಹೋಗ್ಬಿಟ್ಟು ಪರವಾಗಿಲ್ವ ನಾನು ನಿಮಗೆ ಒಟ್ಲೇ ಇರ್ತೀಯಾ ಅಲ್ಲ ನೋಡ್ಕೊಂಬರಲ್ಲ ಹೋಗ್ಬಿಟ್ಟು ಎದೊಳ್ಬೇಕಾ ಹೆಂಗೆ ನೀನು ಕುತ್ಕೊಂಡಿದ್ದೀನಿ ಅದು ಸೊ ಎಲ್ಲ ಆದಮೇಲೆ ನೀವು ನೋಡ್ತಾ ಇರ್ಬೋದು ರಾಘವೇಂದ್ರ ಅವ್ರದ್ದು ಬೃಂದಾವನ ಅಂದು ಅದು ಸ್ಟೋರಿ ಹೇಳ್ತಾಯಿದ್ರು ಯಾಕೆ ಇಲ್ಲಿ ಬಂದು ನೆಲೆಸಿದ್ದು ಅಂತ. ಬಿಚ್ಚಲಮ್ಮೆಯಿಂದ ಮಂತ್ರಾಲಯಕ್ಕೆ ನಿಯಮಿತವಾಗಿ ಭೇಟಿ ನೀಡುವುದು ಕಷ್ಟ ಅಂತಂತೆ. ಸೊ ಅದಕ್ಕೋಸ್ಕರ ಗುರು ರಾಘವೇಂದ್ರ ಅವರು ಕನಸಿನಲ್ಲಿ ಕಾಣಿಸ್ಕೊಂಡ್ಬಿಟ್ಟು ತನಗಾಗಿ ಒಂದು ಸರಳವಾದ ಒಂದು ಬೃಂದಾವನ ನಿರ್ಮಿಸಿ ಅಂತ ಹೇಳ್ಕೊಂಡ್ರಂತೆ. ಅದಕ್ಕೋಸ್ಕರನೇ ಆದ್ರಿಂದನೇ ಇಲ್ಲಿ ಒಂದು ಬೃಂದಾವನವನ್ನು ಸ್ಥಾಪಿಸಿದರು. ಸೊ ಹಾಗೆ ಇದ್ರದ್ದೆಲ್ಲ ಮುಗಿಸ್ಕೊಂಡು ಹೊರಡ್ತಾ ಇರಬೇಕಾದ್ರೆ ಇನ್ನೊಂದು ದೇವಸ್ಥಾನದ ಒಂದು ಕಲಶದ ಸ್ಥಾಪನೆ ಮಾಡ್ತಾಯಿದ್ರು. ಯಾರಿಗೆ ಈ ಥರ ಅದೃಷ್ಟ ಇರುತ್ತಲ್ವ. ಸೊ ಹಾಗೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಸಿಂಧನೂರು ತಾಲೂಕು ರಾಯಚೂರು ಡಿಸ್ಟಿಕಲ್ಲಿ ಬರುತ್ತೆ ಹಾಗೆ ಹೋಗ್ತಾ ಇರೋ ಪ್ಲೇಸಸ್ಸು. ಬಟ್ ಎಲ್ಲಿ ನೋಡಿದ್ರು ಬರೀ ಹತ್ತಿ ಗಿಡಗಳು ಇರ್ಬೋದು. ಬರೀ ಹತ್ತಿ ಗದ್ದೆಗಳೇ ಜಾಸ್ತಿ. ಭತ್ತ ಬೆಳೀತಾರೆ ಇಲ್ಲಿ ಜಾಸ್ತಿ ಅಲ್ವೇನ್ರಿ? ಹೊಲಗಳು ಗದ್ದೆಗಳು ಜಾಸ್ತಿ. ಹತ್ತಿ ತೊಗರಿ ಈರುಳ್ಳಿ ಮೆಣಸಿನ್ಕಾಯಿ ಹತ್ತಿ ತೊಗರಿ ಜಾಸ್ತಿ ಬೆಳೀತಾರೆ ಇಲ್ಲಿ. ಬಟ್ ಎಲ್ಲಿ ನೋಡ್ರು ಜಾಸ್ತಿ ಹೊಲ ಗದ್ದೆಗಳೇ ಜಾಸ್ತಿ ಇದೆ. ನಾವೇ ಸರೌಂಡಿಂಗಲ್ಲಿ ಹೋಗ್ತಾ ಇದ್ದೀವಲ್ಲ. ಬಟ್ ಬಿಸಿಲು ಅಷ್ಟೇ ಭಯಂಕರವಾಗಿದೆ. ಗಾಡೀಲಿ ಹೋಗ್ತಾ ಇದ್ರೆ ಏನೋ ಅನಿಸಲ್ಲ. ಗಾಡಿ ನಿಲ್ಸಿದ್ರಂತೂ 5 ಸೆಕೆಂಡು ಕೂಡ ಗಾಡಿ ಕೂರಕ್ಕಾಗಲ್ಲ, ಅಷ್ಟು ಬಿಸಿಲಿದೆ.
ಬಟ್ ನಿನ್ನೆ ಸ್ವಲ್ಪ ಬರ್ಬೇಕಾದ್ರೆ ಸ್ವಲ್ಪ ಸ್ಟ್ರೈನ್ ಅನಿಸ್ತಿತ್ತು. ಬಟ್ ಇವತ್ತು ಎಲ್ಲ ದರ್ಶನ ಮಾಡಿದ್ಮೇಲೆ ಏನು ಆ ಥರ ಎಲ್ಲ ಸ್ಟ್ರೈನ್ ಅನ್ನಿಸ್ತಾ ಇಲ್ಲ. ಏನೋ ಒಂಥರ ಖುಷಿ ಇದೆ, ಮನಸ್ಸು ಸ್ವಲ್ಪ ಸಮಾಧಾನ ಆ ಥರ ಇದೆ ಫೀಲು. ಕಿವಿಗೆ ಹಾಕೊಂಡು ಹಾಡು ಕೇಳ್ತಾ ಇದ್ದೀರಾ? ಕಿವಿಗೆ ಹಾಕೊಂಡಿರೋದು ಹೆಡ್ಫೋನು. ಯಾವ್ದು ಹಾಡು? ಇಬ್ಬರು ಹಾಡು ಕೇಳ್ಕೊಂಡು ಕೀಟ್ಲೆ ಮಾಡ್ಕೊಂಡು ಉದ್ದಕ್ಕೂ ಬರ್ತಾಯಿದ್ರು. ಹಾಡು ಬೇಡ ನನಗೆ, ಈ ಹಾಡು ಬೇಡ, ಇಬ್ಬರು ಫೈಟಿಂಗು ಉದ್ದದ ಮಧ್ಯಕ್ಕೂ ಹೇಳ್ಕೊಂಡು ಬರ್ತಾಯಿದ್ವಿ. ಇಲ್ಲೇ ಕೆಳಗೆ ಎತ್ತಾಕ್ಬಿಟ್ಟು ಹೊಂಟೋಗ್ತೀನಿ. ನನ್ನೇ ತಕ್ರೆ ನೀವ್ ಯಾರು ಹೋಗಂಗಿಲ್ಲ, ಇಲ್ಲೇ ಇರ್ಬೇಕು. ಹೆಂಗ್ ಹೋಗ್ತೀಯ ಮನೆಗೆ? ಹೆಂಗ್ ಹೋಯ್ತೀವ? ನೀವೇ ನೋಡಿದ್ರಲ್ಲ ಅವ್ರ ಅಪ್ಪ ಏನೇ ಹೇಳಿದ್ರು ಅಂತ, ನನಗೇನು ಕೇಳಿಸ್ತಾನೆ ಇಲ್ಲ ಅಂತ ಆ್ಯಕ್ಟಿಂಗ್ ಮಾಡಿಕೊಂಡ್ಲು ನನ್ನ ಮಗಳು. ಸೊ ಎಲ್ಲ ಆಯಿತು. ನಾವು ಈಗ ನೆಕ್ಸ್ಟ್ ಹೋಗ್ತಾ ಇರೋದು ಪಂಚಮುಖಿ ಆಂಜನೇಯ ಟೆಂಪಲ್ಲು. ಇದು ಮಂತ್ರಾಲಯಕ್ಕೆ ತುಂಬ ನಿಯರ್ ಬೈ, 120 ಕಿಲೋಮೀಟ್ರ್ ಆಸುಪಾಸಲ್ಲೇ ಬರುತ್ತೆ. ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ನಾರ್ಮಲ್ ಡೇಸಲ್ಲಿಗಿಂತ ಸ್ಯಾಟರ್ಡೇ ಸಂಡೇಸುಗಳಲ್ಲಿ ತುಂಬ ಜಾಸ್ತಿ. ಸೊ ಫೈನಲಿ ಬಂದು ರೀಚ್ ಮಾಡಿದ್ವಿ. ತುಂಬ ವೆಹಿಕಲ್ ಇದ್ದಿದ್ದರಿಂದ ಕಾರ್ ಪಾರ್ಕಿಂಗ್ ಜಾಗ ಹುಡುಕ್ತಾ ಇದ್ವಿ, ಎಲ್ಲಿ ಹತ್ರ ಇದೆ ಅಂತ. ಸೊ ಫೈನಲಿ ಕಾರ್ ಪಾರ್ಕ್ ಮಾಡಿದ್ವಿ. ಪಂಚಮುಖಿ ಆಂಜನೇಯ ಇದೊಂದು ದರ್ಶನ ಮಾಡಿದ್ರೆ ಇವತ್ತಿನ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬೆಂಗಳೂರು. ಮತ್ತು 8 ಅವರ್ ಜರ್ನಿ ಮಾಡಬೇಕು. ಕಾಲೆಲ್ಲ ತುಂಬ ನೋಡ್ತಾ ಇದೆ, ಉರಿತಾ ಇದೆ ಕಾಲು. ಸೊ ನೀವು ನೋಡ್ತಾ ಇರ್ಬೋದು ಕ್ಯೂ ಎಷ್ಟಿದೆ ಅಂತ. ಅಲ್ಲಿ ಒಬ್ಬರು ಹೇಳಿದ್ರು 12:30ಗೆ ಕ್ಲೋಸು ಅಂತ. ಬಟ್ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ, ಹೋಗಂಗಿಲ್ಲ ಬಿಡಂಗಿಲ್ಲ. ಒಬ್ಬೊಬ್ರು ಎಲ್ಲ ವಾಪಸ್ ಬರ್ತಾ ಇದ್ದಾರೆ. ಸೊ ಸಂಡೇಸ್ ಆಗಿರೋದ್ರಿಂದ ಯಾಕಪ್ಪ ಇಷ್ಟು ಬೇಗ ಕ್ಲೋಸ್ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡ್ರೆ, ನಾವೇನು ನಿಂತಿದ್ದೀವಲ್ಲ ಅದ್ರ ಡೌನಲ್ಲಿ ಇನ್ನೂ 4 ಲೈನ್ಸ್ ಒಳಗಡೆ ಲೈನ್ ಆಗಿದೆ ಅಂತ ಹೇಳಿದ್ರು. ಸೊ ಏನಪ್ಪ ಮಾಡೋದು, ಏನು ಮಾಡೋದು ಅಂತಲೇ ಗೊತ್ತಾಗಿಲ್ಲ. ಸೊ ಅಲ್ಲಿ 100 ರೂಪೀಸ್ ಪರ್ ಹೆಡ್, ಒಬ್ಬರಿಗೆ 100 ರೂಪೀಸ್ ಕೊಟ್ಟರೆ ಒಳಗಡೆ ಬಿಡ್ತಾಯಿದ್ರು 100 ರೂಪೀಸ್ಗೆ. ಸೊ ಇನ್ನೇನು ಮಾಡಿದ್ದೀವಿ, ಇಷ್ಟು ದೂರ ಬಂದಿದ್ದೀವಲ್ವ, ಹೋಗದೆ ಇರೋಕ್ಕೂ ಆಗಲ್ಲ. ಮತ್ತೆ ಇದಕ್ಕೆ ದರ್ಶನಕ್ಕೆ ಬರೋದಕ್ಕೆ ಇನ್ನೆಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಬಂದಮೇಲೆ ಒಂದು ದರ್ಶನ ಮಾಡ್ಕೊಂಡು ಹೋಗೇ ಬಿಡೋಣ ಹಾಗಿದ್ದಾಗಲಿ ಅಂದ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಆ ಕ್ಯೂನಲ್ಲಿ ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ, ಎಲ್ಲ ಲೈನಾಗೆ ನಿಂತ್ಕೊಂಡಿದ್ರು. ಯಾವಾಗ 100 ರೂಪೀಸ್ ಅಂತ ಗೊತ್ತಾಗ್ತದೆ. ಒಳಗಡೆ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಉದ್ಭವ ಶಿಲೆ ಆಗಿರೋದು ಆಂಜನೇಯಂದು. ಒಳಗಡೆ ಫೋಟೋ ಎಲ್ಲ ಅಲೋವಿಲ್ಲ. ಸೊ ದರ್ಶನ ಮಾಡ್ಕೊಂಡು ಬಂದ್ವಿ. ನಮ್ಮ ಅತ್ತೆಯವರು ಅಲೋವಿಲ್ಲ ಅಂತ ಹೇಳಿದ ತಕ್ಷಣ ವಾಪಸ್ ಹೋಗ್ಬಿಟ್ಟಿದ್ರು. ಸೊ ನಾವೆಲ್ಲ ದರ್ಶನ ಆದಮೇಲೆ ಮತ್ತೆ ಫೋನ್ ಮಾಡಿ ಹೇಳಿದ್ಮೇಲೆ ಮತ್ತೆ ಬಂದು ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ನಮ್ಮ ಮನೂ ಮತ್ತು ನಮ್ಮ ಅತ್ತೆಯವರು ಕ್ಯೂನಲ್ಲಿ ನಿಂತ್ಕೊಂಡಿದ್ರು. ಸೊ ಈಗ ಅವರೆಲ್ಲ ದರ್ಶನ ಮಾಡಿ ಬರೋವರೆಗೂ ವೆಯ್ಟ್ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಸೊ ಹಾಗೆ ದರ್ಶನ ಮಾಡಿಕೊಂಡು, ನೀವು ಇಲ್ಲಿ ನೋಡ್ತಾ ಇರೋದು ಇದು ಬಂದು ಉದ್ಭವ ಆಂಜನೇಯ ಆಗಿರೋದು. ಅದಕ್ಕೆ ಪಂಚಮುಖಗಳಿದೆ ಅಲ್ಲ, ಸೊ ಅದಕ್ಕೋಸ್ಕರ ಅದನ್ನು ಪಂಚಮುಖಿ ಆಂಜನೇಯ ಅಂತ ಕರೆದಿದ್ದಾರೆ. ಸೊ ಹಾಗೆ ಅದಕ್ಕೆ ಮುಖವಾಡ ಎಲ್ಲ ಧರಿಸಿದ್ರು. ಒಳಗಡೆ ಎಲ್ಲ ಮುಖವಾಡ ಎಲ್ಲ ಹಾಕಿದ್ದಾರೆ, ಈ ಥರ ಏನಿಲ್ಲ ನೋಡಿ, ಈ ಥರ. ಸೊ ಎಲ್ಲ ದರ್ಶನ ಮಾಡ್ಕೊಂಡ್ವಿ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡ್ವಿ ದರ್ಶನ ಮಾಡಿಕೊಂಡು. ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಇವಾಗ ಬೆಂಗಳೂರು ಹೋಗ್ತಾ ಇದ್ದೀವಿ. ಮತ್ತೆ 8 ಅವರ್ ಜರ್ನಿ. ಇವಾಗ ಎಷ್ಟು 12:30. ನೀವು ನೋಡಿದ ಹಾಗೆ ನಾವು ಶನಿವಾರ ಸ್ಟಾರ್ಟ್ ಮಾಡಿದ್ದು ಹೊರಡೋಕ್ಕೆ ಮಂತ್ರಾಲಯಕ್ಕೆ. ಅಲ್ಲಿಂದ ಹೊರಟು ಬಾಗೇಪಲ್ಲಿ ಮೂಲಕ ನಾವು ಲೇಪಾಕ್ಷಿ ಟೆಂಪಲ್ನ ವಿಸಿಟ್ ಮಾಡಿಕೊಂಡು, ಸೊ ಅದಾದಮೇಲೆ ಅನಂತಪುರಲ್ಲಿರೋದು ಇಸ್ಕಾನ್ ಟೆಂಪಲ್ಲು, ಅದಾದಮೇಲೆ ಮಂತ್ರಾಲಯ ಬಂದು ಆಲ್ಟ್ ಆದ್ವಿ. ಸೊ ಅಲ್ಲಿ ಮತ್ತೆ ದರ್ಶನ ಮಾಡ್ಕೊಂಡ್ವಿ. ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಇನ್ನೊಂದ್ಸತಿ ದರ್ಶನ ಮಾಡಿಕೊಂಡು ಹಾಗೆ ಇನ್ಯಾವ ಪ್ಲೇಸಸ್ನ ಕವರ್ ಮಾಡ್ಬೋದು. ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಲು, ಹಾಗೆ ಬಿಚ್ಚಾಲಮ್ಮ, ಹಾಗೆ ಬಂದು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಲು. ಇಷ್ಟು ಟೆಂಪಲ್ಗಳನ್ನ ವಿಸಿಟ್ ಮಾಡಿದ್ಮೇಲೆ ನಮಗೆ ಆ ವೈಬ್ಸ್ ಯಾವ ಥರ ಇತ್ತು ಅಂದರೆ ಅದನ್ನೇ ಹೇಗೆ ಹೇಳ್ಕೊಳ್ಳೋದು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿತ್ತು. ಒಂದು ಮೈಂಡ್ ಸೆಟ್ ಆಗಿರ್ಬೋದು, ಮೈಂಡು ಸ್ವಲ್ಪ ಫ್ರೀ ಆಯಿತು. ನಮ್ಮ ಈ ಬೆಂಗಳೂರಲ್ಲಿ ಟ್ರಾಫಿಕ್ಕು, ಮಕ್ಕಳು ಸ್ಕೂಲು ಎಲ್ಲದರದ್ದು ಮಧ್ಯೆ ಈ ಥರ ಒಂದು ಪ್ಲೇಸಸ್ಗಳಿಗೆ, ಡಿವೋಷ್ನಲ್ ಪ್ಲೇಸಸ್ಗಳಿಗೆ ನಾವು ವಿಸಿಟ್ ಮಾಡಿದಾಗ ಅದರ ಆಗುವಂಥ ಅನುಭವಗಳು ಪ್ರತಿಯೊಬ್ಬರಿಗೂ ವಿಸಿಟ್
ಮಾಡಿದಾಗ ಖಂಡಿತ ಹಾಗೆ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸಾಕಷ್ಟು ಎಷ್ಟಾಗುತ್ತೋ ಅಷ್ಟರದ್ದು ಇನ್ಫಾರ್ಮೇಷನ್ ಖಂಡಿತವಾಗೂ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಹೊರಡ್ತಾ ಇದ್ದೀವಿ. ಹಾಗೆ ಸೂರ್ಯನ ರಶ್ಮಿಗಳು, ಈವ್ನಿಂಗು ವ್ಯೂ ತುಂಬ ಚೆನ್ನಾಗಿತ್ತು. ಹಾಗೆ ಅದನ್ನೆಲ್ಲ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ನಾವು ಮನೇಲಿದ್ದರೂ ಕೂಡ ಈ ಥರ ನಮಗೆ ಏನು ಪಿಕ್ಚರ್ ಕಾಣುತ್ತಲ್ಲ, ಸೂರ್ಯನ ಮುಳುಗ್ತಾ ಇರೋದು, ನಾವು ಖಂಡಿತವಾಗೂ ವಿಸಿಟ್ ಮಾಡೇ ಇರಲ್ಲ. ನಾವು ಈ ಥರ ಹೊರಗಡೆ ಬಂದಾಗಲೇ ಅದು ನಾವು ನೋಡೋದು. ಸೊ ಫೈನಲಿ ಬೆಂಗಳೂರು ರೀಚ್ ಆಗಿದ್ದೀವಿ. ನಾನು ಹೇಳ್ದಾಗೆ ಎಕ್ಸಾಕ್ಟಾಗಿ ಅಲ್ಲಿಂದ ಬಂದು ನಾವು ಅಪ್ಪ ಅಮ್ಮ ಅವರನ್ನೆಲ್ಲ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಡ್ರಾಪ್ ಮಾಡಿಕೊಂಡು ನಾವೆಲ್ಲ ಮನೆಗೆ ಬರೋದು 100% 12 ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಹಾಗೆ 12 ಖಂಡಿತವಾಗೂ ಅಷ್ಟೇ ಆಯಿತು ಟೈಮಿಂಗ್ಸು. ಇದು ಒಂದು ನಮ್ಮದು ಮಂತ್ರಾಲಯದ ಒಂದು ಫ್ಯಾಮಿಲಿ ಟ್ರಿಪ್ಪು. ಹೇಗಿತ್ತು? ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ಇಷ್ಟ ಆಗಿರೋ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹೀಗೆ ಹೊಸ ವಿಷಯಗಳ ಜೊತೆ, ಹೊಸ ವಿಡಿಯೋ ಜೊತೆ ನಿಮ್ಮ ಜೊತೆ ಖಂಡಿತವಾಗೂ ಇನ್ನು ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.